ಲಾಂಚ್. ನಮ್ಮ ಕುಮಾರ್ ಸರ್ನ ಕರಿತೀನಿ. ಅವಾಗ ಸೈನೈಡ್ ರಿಲೀಸ್ ಆದಾಗ GS ಶಿವರುದ್ರಪ್ಪನವರಾಗಲಿ, ಚಂದ್ರಶೇಖರ್ ಕಂಬಾರರಾಗಲಿ, ಗಿರೀಶ್ ಕಾಸರವಳ್ಳಿಯವರಾಗಲಿ ಮತ್ತು ಗಿರೀಶ್ ಕಾರ್ನಾಡ್ರು, AR ಅನಂತಮೂರ್ತಿಯವರು ನಮ್ಮ ಸಿನಿಮಾ ಬಗ್ಗೆ ಏನು ಹೇಳಿದ್ದಾರೆ ಅಂತೇಳಿ ಚುಟುಕವಾಗಿ ಒಂದು 5 ಮಿನಿಟ್ಸಲ್ಲಿ ಮುಗಿಸೋಕ್ಕೆ ಹೇಳ್ತೀನಿ. ಫಸ್ಟ್ GS ಶಿವರುದ್ರ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ SK ಕುಮಾರ್ ಅಂತ. ನಾನೊಬ್ಬ ವೃತ್ತಿಯಿಂದ ನಿವೃತ್ತನಾಗಿರುವ, ಪ್ರವೃತ್ತಿಯಿಂದ ಇನ್ನೂ ನಿವೃತ್ತ ಆಗದೇ ಇರತಕ್ಕಂಥ ಒಬ್ಬ ಹಿರಿಯ KS ಅಧಿಕಾರಿ. ಎಲ್ಲ ಪತ್ರಗಳನ್ನು ತಾವು ದಯವಿಟ್ಟು ನೋಡಿ. ಇದು ಇವತ್ತಿಗೂ ಕೂಡ 19 ವರ್ಷಗಳ ಹಿಂದೆ ಬರೆದಂಥ ಪತ್ರಗಳು ಇವು ಇವತ್ತಿಗೂ ಕೂಡ ಎಷ್ಟೊಂದು ಪ್ರಸ್ತುತವಾಗಿದ್ದಾವೆ ಅನ್ನೋದನ್ನು ನಿಮಗೆ ಗೊತ್ತಾಗ್ತದೆ. ಇದು ನಮ್ಮ ರಾಷ್ಟ್ರಕವಿಗಳಾದಂಥ ಡಾಕ್ಟರ್ GS ಶಿವರುದ್ರಪ್ಪನವರು ರಮೇಶ್ ಸರ್ಗೆ ಬರೆದಿರುವಂಥ ಪತ್ರ. ಪ್ರಿಯ ಶ್ರೀ ರಮೇಶ್ ಅವರಲ್ಲಿ, ನಿನ್ನೆಯ ದಿನ ಅಂದರೆ ಇದು 26/6/2006 ನಿಮ್ಮ ಸೈನೈಡ್ ಎಂಬ ಚಿತ್ರಕ್ಕೆ ನನ್ನನ್ನು ಆಹ್ವಾನಿಸಿ ಅದನ್ನು ವೀಕ್ಷಿಸುವ ಅವಕಾಶ ಹಾಗೂ ವ್ಯವಸ್ಥೆಯನ್ನು ತುಂಬ ವಿಶ್ವಾಸದಿಂದ ಮಾಡಿದ ನಿಮ್ಮ ಸೌಜನ್ಯಕ್ಕೆ ನಾನು ನಿಮಗೆ ತುಂಬ ಕೃತಜ್ಞನಾಗಿದ್ದೇನೆ. ಈ ನಿಮ್ಮ ಚಿತ್ರ ಕನ್ನಡದ ಚಲನಚಿತ್ರ ಪರಂಪರೆಯಲ್ಲಿಯೇ ಅತ್ಯಂತ ವಿಭಿನ್ನವೂ ವಿಶಿಷ್ಟವೂ ಆದ ಒಂದು ಪ್ರಯೋಗ ಮತ್ತು ಸಾಹಸವಾಗಿದೆ. ನಮ್ಮ ದೇಶದ ಸಮಕಾಲೀನ ಚರಿತ್ರೆಯ ಒಂದು ಕರಾಳ ಘಟನೆಯ ವಿವರವಾದ ವಿದ್ಯಮಾನಗಳನ್ನು ಅದರೊಂದಿಗೆ ಹೆಣೆದುಕೊಂಡ ವ್ಯಕ್ತಿಗಳ ಆತಂಕ, ತಲ್ಲಣ, ಹುಡುಕಾಟಗಳೊಡನೆ ಅತ್ಯಂತ ಬಿಗಿಯಾದ ಬಂಧದಲ್ಲಿ ನೀವು ನಿರೂಪಿಸಿರುವ ಕ್ರಮವು ಪ್ರೇಕ್ಷಕರನ್ನು ತಾವು ನೋಡುತ್ತಿರುವುದು ಸಿನಿಮಾ ಅಲ್ಲ, ಕಣ್ಣೆದುರಿಗೆ ಸಂಭವಿಸುತ್ತಿರುವ ಒಂದು ವಾಸ್ತವವೇ ಎಂಬ ಭ್ರಮೆಯಲ್ಲಿ ನಿಲ್ಲಿಸಿಬಿಡುತ್ತದೆ. ಹೀಗಾಗಿ ಈ ಚಿತ್ರದ ಪರಿಣಾಮ ಮತ್ತು ತೀವ್ರತೆ ಅತ್ಯಂತ ಗಾಢವಾದದ್ದು. ಯಾರೂ ಕೂಡ ನಟರೆಂದು, ಅದು ಕೇವಲ ಅಭಿನಯವೆಂದು ಅನ್ನಿಸದಷ್ಟು ಸಹಜವಾಗಿದೆ ಈ ಚಿತ್ರದ ಭಾಷೆ ಮತ್ತು ಎಲ್ಲೂ ಬಿಗಿ ತಪ್ಪದೆ ನಿರ್ದಿಷ್ಟ ಗುರಿಯ ಕಡೆ ಧಾವಿಸುವಂತಹ ಈ ಚಿತ್ರದ ಘಟನಾವಳಿಗಳ ವೇಗ ನಿಮ್ಮ ಕಲೆಗಾರಿಕೆಗೆ ಸಾಕ್ಷಿಯಾಗಿದೆ. ಇದು ಮೂಲತಃ ಭಯೋತ್ಪಾದಕತೆ, ಟೆರರಿಸಂ ಕುರಿತ ಚಿತ್ರವಾದರೂ ಅದನ್ನು ನೀವು ನಿರೂಪಿಸಿರುವ ರೀತಿ ಅತ್ಯಂತ ಮಾನವೀಯವಾಗಿದೆ. ಅಷ್ಟೇ ಅಲ್ಲ, ಇಡೀ ಚಿತ್ರದ ಧೋರಣೆ ಹಿಂಸೆಯ ವಿರುದ್ಧವಾಗಿದೆ. ಶ್ರೀಲಂಕಾದಲ್ಲಿ ಶಾಂತಿ ನೆಲೆಸಲಿ ಎಂಬ ಆಶಯದೊಂದಿಗೆ ಮುಕ್ತಾಯಗೊಳ್ಳುವ ಈ ಚಿತ್ರದ ನಿಲುವು ಘನವಾದುದಾಗಿದೆ. ಇಂಥ ಒಂದು ಚಿತ್ರ ನಿರ್ಮಾಣದಲ್ಲಿ ತೊಡಗಿಕೊಂಡ ನಿಮಗೆ ಹಾಗೂ ಪಾಲುದಾರರಾದ ನಿಮ್ಮ ಸಂಗಡಿಗರೆಲ್ಲರಿಗೆ ಅಭಿನಂದನೆಗಳು. ನಿಮ್ಮ ವಿಶ್ವಾಸಿ GS ಶಿವರುದ್ರ. ನಂತರ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಹಿರಿಯರು ಚಂದ್ರಶೇಖರ್ ಕಂಬಾರರು ಅವರು ಸನ್ಮಾನ್ಯ ಅಂಬರೀಷ್ ಅವರಿಗೆ ಅವರು ಕೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬರೆದಂಥ ಪತ್ರ ಇದು. ಮಾನ್ಯರೇ, ಇತ್ತೀಚೆಗೆ ಕನ್ನಡದಲ್ಲಿ ಅಪರೂಪಕ್ಕೆ ಸೈನೈಡ್ ಎಂಬ ಒಳ್ಳೆಯ ಚಿತ್ರ ಬಂತು. ಅದನ್ನು ನೋಡಿ ಪತ್ರಿಕೆಗಳು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಲ್ಲದೆ ಸಾರ್ವಜನಿಕರಿಂದಲೂ ಉತ್ತಮ ಪ್ರತಿಕ್ರಿಯೆ ಬಂತು. ಸ್ವಯಂ ನಾನೇ ಆ ಚಿತ್ರ ನೋಡಿ ಇದು ಆಸ್ಕರ್ ಪ್ರಶಸ್ತಿಗೆ ಯೋಗ್ಯವಾದ ಚಿತ್ರವೆಂದು ಹೇಳಿಕೆ ಕೊಟ್ಟಿದ್ದೆ. ಅಂಥದ್ದೊಂದು ಉತ್ಕೃಷ್ಟ ಚಿತ್ರ ಇಂಡಿಯನ್ ಪನೋರಮಕ್ಕೆ ಆಯ್ಕೆಯಾಗಿಲ್ಲವೆಂದು ತಿಳಿದು ಆಶ್ಚರ್ಯವಾಯಿತು. ದಯವಿಟ್ಟು ತಾವಾದರೂ ಪನೋರಮಕ್ಕೆ ಆಯ್ಕೆ ಮಾಡಿ ಸದರಿ ಚಿತ್ರಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್. ನಂತರ ನಮ್ಮ ಏಷ್ಯಾದಲ್ಲೇ ಒಂದು ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರಾದಂಥ ಗಿರೀಶ್ ಕಾಸರವಳ್ಳಿ ಅವರಿಂದ ಒಂದು ಪತ್ರ. ಡಿಯರ್ ರಮೇಶ್, ದಿಸ್ ಈಸ್ ಟು ಕಂಗ್ರ್ಯಾಚುಲೇಟ್ ಯು ಫಾರ್ ಮೇಕಿಂಗ್ ಎ ಬ್ಯೂಟಿಫುಲ್ ಫಿಲಮ್ Cyanide. It's a well composed film wherein you display complete control over the medium. The attire and scene construction is absolutely fabulous. Good takings, good acting, beautiful camera work, tight screenplay. In essence, every department in your film has contributed its best. Normally,
when a contemporary subject is taken up, the filmmaker tends to become dogmatic, giving no room for the audience's creative intervention. But fortunately, the documentary style that you have adopted does provide this autonomy to the viewer. What I like most in the film is your presentation. You create a space for a discerning viewer to ponder over the issue. I wish your film a success. I am sure it will represent Kannada cinema and Indian cinema in many festivals. Signed, Shri Girish Kasarwalli. ಇದರ ನಂತರ ಶ್ರೀ CR ಸಿಂಹಾರ್ ಅವರು ಕೂಡ ಅಂಬರೀಶ್ ಸರ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಪ್ರೀತಿಯ ಶುಭಾಶಯಗಳು. ಅವರು ಕೇಂದ್ರ ಸರ್ಕಾರದ ಮಂತ್ರಿ ಪದವಿ ಅಲಂಕರಿಸಿದ್ದು ಅತ್ಯಂತ ಆನಂದ ತಂದಿದೆ. ಕೀರ್ತಿ ಹೀಗೆ ಹೆಚ್ಚಲಿ ಅಂತ ಕೂಡ ಅದರಲ್ಲಿ ಹಾರೈಸಿದ್ದಾರೆ. ನಂತರ ಈ ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದ ಪನೋರಮಾ ವಿಭಾಗಕ್ಕೆ ಕನ್ನಡದ ನಾಯಿ ನೆರಳು ಆಯ್ಕೆಯಾಗಿರುವುದು ಸಂತೋಷ. ಸೈನೈಡ್ ಚಿತ್ರವನ್ನು ನಾನು ಕಂಡಾಗ ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ರೀತಿಯ ಕೊಡುಗೆ ಎನಿಸಿತು. ತಾಂತ್ರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಈ ಚಿತ್ರವೂ ಕೂಡ ಪನೋರಮಾಗೆ ಆಯ್ಕೆಯಾಗುವುದು ಸೂಕ್ತ. ಈ ಕುರಿತು ತಾವು ಕ್ರಮವನ್ನು ಕೈಗೊಳ್ಳಬೇಕು ಎಂಬುದು ನನ್ನ ವಿನಂತಿ. ವಂದನೆಗಳೊಡನೆ CR ಸಿಂಹ. ಅವ್ರು ಯಾವಾಗಲೂ ನೋಡಿ ಕರೆಕ್ಟ್ ಮಾಡಿಕೊಡ್ತಾರೆ ನನಗೆ ಸ್ಕ್ರಿಪ್ಟು. ಅವ್ರಿಗೆ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ 2 ಮಾತು ಹೇಳಿ ಬಯಸ್ತೀನಿ. ರಮೇಶ್ ಅವರು ನನ್ನ ಹಳೆಯ ಸ್ನೇಹಿತ. ಅವರ ಸಿನಿಮಾಗಳು ತಯಾರಾಗೋಕ್ಕಿಂತ ಮೊದಲೇ ನಾನು ನೋಡಿರ್ತೀನಿ ಆ ಸ್ಕ್ರಿಪ್ಟು ಓದೋದ್ರ ಮೂಲಕ. ಅದೊಂದು ಪ್ರಿವಿಲೇಜ್, ಅದೊಂದು ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಚಿಕ್ಕಂದ್ರಿಂದಲೂ ಸಿನಿಮಾ ಬಗ್ಗೆ ನನಗೆ ಭಾಳಷ್ಟು ಆಸಕ್ತಿ ಇದ್ದುದರಿಂದ ನಾನು ಭಾಳ ಖುಷಿಯಾಗಿ ಆ ಕೆಲಸವನ್ನು ಮಾಡ್ತಾಯಿದ್ದೆ. ಈಗ ಅವರು ತಾನೇ ಹೇಳ್ತಿದ್ದೆ ನಮ್ಮ ಸ್ನೇಹಿತರಿಗೆ, ಏನು ಪಟ್ಟು ಬಿಡದ ವಿಕ್ರಮಾರ್ಕನ ಹಾಗೆ ರಮೇಶ್ ಕಷ್ಟ ಸುಖ ಜಯ ಅಪಜಯ ಎಲ್ಲವನ್ನ ಸಮನಾಗಿ ತಗೊಂಡು ಮುಂದುವರಿತಾನೇ ಇದ್ದಾರೆ. ಈ ಸಿನಿಮಾ 20 ವರ್ಷದ ಹಿಂದೆ ಯಾವ ರೀತಿಯ ಒಂದು ಆಸಕ್ತಿಯನ್ನು ಕೆರಳಿಸಿತ್ತೋ ಪ್ರೇಕ್ಷಕರಲ್ಲಿ, ಅದೇ ರೀತಿ ಈಗಲೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡುವ ಸಾಮರ್ಥ್ಯ ಇದೆ ಆ ಸಿನಿಮಾಕ್ಕೆ ಅನ್ನೋದು ನನ್ನ ಭರವಸೆ. ಇತ್ತೀಚೆಗೆ ಸಿನಿಮಾ ಹಾಲ್ಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ, ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಕೊರಗಿದೆ. ಈ ಸಿನಿಮಾ ಮತ್ತೆ ರಿಲೀಸ್ ಆಗೋದ್ರ ಮೂಲಕ ಪ್ರೇಕ್ಷಕರನ್ನು ಥಿಯೇಟರ್ಗಳಿಗೆ ಮತ್ತೆ ವಾಪಸ್ ಕರ್ಕೊಂಡು ಬರೋ ಹಾಗಾಗಲಿ ಅಂತ ನಾನು ಹಾರೈಸ್ತಾ ಈ ಒಂದು ಸಾಹಸದಲ್ಲಿ ಅವರಿಗೆ ಜಯ ಸಿಕ್ಕಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಡೇರಿಯವರು ಎಲ್ರಿಗೂ ನಮಸ್ಕಾರ. ನನ್ನ ಮೇಲೆ ಬಾಂಬ್ ಬಿದ್ದಂಗಾಯಿತು ಫಸ್ಟ್ ನೀವು ಮಾತಾಡಿ ಅಂದಾಗ. ಆ ಸಿನಿಮಾ ಮಾಡೋ ಟೈಮಲ್ಲಿ ನಾವೆಲ್ಲ ಭಾಳ ಚಿಕ್ಕವರು, 20 ವರ್ಷದ ಹಿಂದೆ ಅಂತ ಇಟ್ಕೊಳ್ಳೋಣ. ಸುಮಾರು ಸಿನಿಮಾಗಳು ಅದರ ನಂತರ ಬಂದ ಎಷ್ಟೋ ಸಿನಿಮಾಗಳನ್ನು ನೋಡಿದಾಗ ನಾವು ಅಂದ್ಕೋತಿದ್ವಿ, ಸೈನೈಡ್ ಬಂದ ಟೈಮಲ್ಲಿ ಸಿನಿಮಾಗಳಿಗಂತ ಸ್ಪೀಡ್ ಇರಲಿಲ್ಲ. ಸೈನೈಡ್ ಸಿನಿಮಾದ ಒಂದೇ ಒಂದು ದೊಡ್ಡ ಶಕ್ತಿ ಏನು ಅಂದರೆ ಅದಕ್ಕಿದ್ದ ಸ್ಪೀಡ್. ಅದು ಎಲ್ಲೂ ಯಾರನ್ನು ಬೋರ್ ಮಾಡಲೇ ಇಲ್ಲ. ಸಿನಿಮಾ ನೋಡಿದ ತಕ್ಷಣ ಹಿಂಗೆ ಹೋಗ್ತಾ ಇತ್ತು ಸಿನಿಮಾ ಅಂತಾರೆ. ಆ ಕ್ರೆಡಿಟ್ ಎಲ್ಲೂ ನಮ್ಮ ರಮೇಶ್ ಸರಿಗೆ, ರತ್ನವೇಲು ಸಾರನ್ನು ನೆನೆಸ್ಕೊಳ್ಳೇಬೇಕು ನಾವು ಈ ಸಮಯದಲ್ಲಿ. ಆ್ಯಂಡ್ ಆ್ಯಕ್ಟರ್ಸ್, ನಾವು ಟೆರರಿಸ್ಟ್ಗಳಾಗಿದ್ವಿ, ಟೆರರಿಸಮ್ ಹಿಂಗೆ ಮಾಡ್ಬೋದು ಮಾಡಿದ್ವಿ. ನನಗೆ ಅದ್ರಲ್ಲಿ ಯಾವಾಗಲೂ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ದು ಪಕ್ಕದಲ್ಲಿ ಕೂತಿದ್ದಾರೆ ಅಂತಲ್ಲ, ತಾರಮ್ಮ. ಯಾಕೆ ಅಂದರೆ ಆ ಪಾತ್ರದ ಇನ್ನೋಸೆನ್ಸ್ನ ಒಂದು ಹ್ಯೂಮರಸ್ ಆಗಿ ತಗೊಂಡು ಹೋದವರು ಅವರು. ಆಕೆ ಬಂದಾಗೆಲ್ಲ ನಾವು ಸ್ಕ್ರೀನಲ್ಲಿ ನಗ್ತಾ ಇದ್ವಿ. ಬಿಕಾಸ್ ಇಂಥ ಸೀರಿಯಸ್ ಘಟನೆ ಆಗ್ತಾ ಇದ್ರು ಆ ಇನ್ನೋಸೆನ್ಸಲ್ಲಿ ಅದನ್ನು ಹ್ಯೂಮರ್ಗೆ ಕನ್ವರ್ಟ್ ಮಾಡೋ ಶಕ್ತಿನ ಬಹುಶಃ ನನಗೆ ರಮೇಶ್ ಹೇಳಿದರೆ ಎಲ್ಲೋ ಗೊತ್ತಿಲ್ಲ, ಬಟ್ ಅದನ್ನು ಅವ್ರು ಗ್ರಹಿಸಿದ್ರು. ನಾವು ಧೂಮ್ ಧಾಮ್ ಟೆರರಿಸ್ಟ್ಗಳು ಅಷ್ಟೇ, ನಮ್ಮ ಕಣ್ಣು ಮುಂದೆ ಎಷ್ಟಿತ್ತು ಅಷ್ಟೇ ಗುಂಡು ಹೊಡೆದ್ವಿ, ನಾವು ಮಾಡಿದ್ವಿ. ಆದರೆ ನಿಜವಾಗಲೂ ಆ ಟೈಮಲ್ಲಿ ಆ ಪಾತ್ರನ ಭಾಳ ಸುಂದರವಾಗಿ ಅದಕ್ಕೊಂದು ಬೇರೆ ಒಂದು ಆಯಾಮ ಕೊಟ್ಟು ತಗೊಂಡು ಹೋದವರು ತಾರಮ್ಮ. ಆವಾಗ ನಮ್ಮ ಮಧ್ಯೆ ಒಂದು ಮಾತುಕತೆ ನಡೆದಿತ್ತು, ಇದರಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ತಗೋತಾರೆ ಯಾರಾದರೂ ಅಂತ. ಮಾಳವಿಕಾ
ಡಿಸ್ಕಷನ್ ಆಗ್ತಾಯಿತ್ತು ನಮ್ಮ ಟೆರರಿಸ್ಟ್ಗಳ ಮಧ್ಯೆ ಡಿಸ್ಕಷನ್, ಯಾರು 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 ನಾವೆಲ್ಲ ಟೆರರಿಸ್ಟ್ಗಳು ಕೂತ್ಕೊಂಡು ನಮ್ಮ ಗ್ಯಾಂಗಲ್ಲಿ ಮಾತಾಡ್ತಿದ್ವಿ. ತಗೋತಾರೆ ಯಾರ್ಯಾರೆಲ್ಲ ಒಂದು ಹೆಸರು ಒಂದು ರವಿ ಕಾಳೆ, ರಂಗಾಯಣ ರಘು, ಇವರು ಅಂದಾಗ ಮಾಡಬೇಕಾಯ್ತು. ನಾನೆಲ್ಲಿ ಇವ್ರು ನೋಡ್ತಾ ಇದ್ನಲ್ಲ, ತಾರಮ್ಮ ತಗೋತಾರೆ ಅಂದಿದ್ದೆ. ತಾರಮ್ಮ ಹಿಂಗೆ ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತಗೋಬೋದು ಅಂತ. ನನಗೇನು ಅವರು ಬೆಸ್ಟ್ ಆ್ಯಕ್ಟ್ರೆಸ್ ತಗೋತಾರೆ ಅಂತ ಹೇಳಿದ್ರು. ನಿಜ ಆಯ್ತು ಅದು. ನಾನು ತಕ್ಷಣ ಫೋನ್ ನೋಡಿದ್ರಾ, ನಾನು ಹೇಳಿದ್ದೆ ಆಗುತ್ತೆ ತಗೋತಾರೆ ಅವರು. ಬಿಕಾಸ್ ನಿಜ ಹೇಳ್ತೀನಿ, ಅವ್ರು ಇಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ ಕಾರಣ ಖಂಡಿತ ಅಲ್ಲ, ಭಾಳ ಮಜವಾಗಿ ಯಾರು ಊಹಿಸ್ತಿರಿದ್ದೆ. ಹೌದಾ? ಹಾಂ, ನಾನು ಹೇಳಿಲ್ಲ ಅವರಿಗೆ, ನಿಜವಾಗ್ಲೂ ಹೇಳಿಲ್ಲ, ಇದನ್ನು ಯಾವತ್ತೂ ಹೇಳಿಲ್ಲ. ಯಾರು ಊಹಿಸಿದ ರೀತಿಯಲ್ಲಿ ಆ ಪಾತ್ರನ ಸುಂದರವಾಗಿ ಕಟ್ಕೊಟ್ಟಿದ್ದು ತಾರಮ್ಮ. ಒಂದು ಸಿಲಿಂಡರ್ ಕೇಳೋ ಟೈಮಲ್ಲಿ ಕೂಡ ಆ ಇನ್ನೋಸೆನ್ಸ್ ಇದೆಯಲ್ಲ, ಅದು ಆಡಿಯನ್ಸಲ್ಲಿ ಅದರ ಒಂದು ಸಟೈರ್. ಅಂಥ ಸೀರಿಯಸ್ ಟೈಮಲ್ಲೂ ಕೂಡ ಒಂದು ಹೆಂಗಸು, ಸಾಮಾನ್ಯ ಹೆಂಗಸು, ಒಂದು ಸಿಲಿಂಡರ್ಗೋಸ್ಕರ ಒದ್ದಾಡುತ್ತೆ ಅನ್ನೋದು, ದಟ್ ಇಸ್ ದ ಬ್ಯೂಟಿ ಆಫ್ ದ ಫಿಲ್ಮ್. ಸುಮ್ಮನೆ ಅಂತಲ್ಲ, ನಾನು ಈ ಪಾತ್ರ ಇವರು ಇದ್ದಾರೆ ಅನ್ನೋ ಕಾರಣಕ್ಕಲ್ಲ, ಪೊಲೀಸ್ ಆಫೀಸರ್ ಕಡೆಯಿಂದ ಬಂದರೆ ಆ ಟೈಮ್ನ ಎಲ್ಲ ಆ ಆ್ಯಕ್ಟರ್ಸ್ನ ಸ್ಪೀಡ್ ಇರ್ಬೋದು. ಸಿನಿಮಾ ನೋಡಿದಾಗ ಕಥೆ ಎಲ್ರಿಗೂ ಗೊತ್ತು, ಇವಾಗ ಖುಷಿ ಆಗ್ತಾಯಿತ್ತು. ಮೊನ್ನೆ ಏನಕ್ಕೋ ನೋಡಿದೆ ನಾನು, ಸುಮ್ಮನೆ ಸರ್ ನಂತರ ಮಾತಾಡೋಕ್ಕಿಂತ ಹಾಡ್ಲಿ ಒಂದು 15 ದಿವಸ ಮೊದಲು ಆ ಸಿನಿಮಾನ ಯಾರಿಗೂ ಹೇಳೋಕ್ಕೋಸ್ಕರ ನೋಡಿದೆ ನಾನು. ಸೈನೈಡ್ನ ಎಂಥ ಸ್ಪೀಡ್ ಇದೆ ಅಂದರೆ ಅದು ಇವತ್ತಿಗೂ ಪ್ರಸ್ತುತ. ಆಮೇಲೆ ಅವ್ರು ಹೇಳಿದ್ದಂಗೆ 17 ದಿವಸ ಆದಮೇಲೆ ಸರ್ ಅಂದ್ಕೊಂಡೆ, ಅಯ್ಯೋ ಮೊನ್ನೆ ಅಷ್ಟು ಯೋಚನೆ ಮಾಡಿದ್ನಲ್ಲ ಇದ್ರ ಬಗ್ಗೆ ಅಂತ. ನೀವಲ್ಲಿ ಎಷ್ಟು ಜನ ಸಿನಿಮಾ ನೋಡಿದ್ರೆ ಗೊತ್ತಿಲ್ಲ ನನಗೆ. ನೀವೆಲ್ಲ ಯಂಗ್ಸ್ಟರ್, ಸುಮಾರು ಯಂಗ್ಸ್ ಮುಖಗಳು ಕಾಣಿಸ್ತಾ ಇದ್ದಾವೆ. ದಯವಿಟ್ಟು ಆ ಸಿನಿಮಾನ ನೋಡಿ. ಪ್ರೀಕ್ವೆಲ್ಗೆ ರೆಡಿಯಾಗಿ, ಪ್ರೀಕ್ವೆಲ್ ಹೇಗೆ ಬರುತ್ತೋ ಏನು ಮಾಡ್ತಾರೋ ಅದು ರಮೇಶ್ ಸರ್ ನಾನು ಇವತ್ತು ನೋಡಿ ಕೇಳಿಲ್ಲ, ಕೇಳ್ತೀನಿ ಅಂತ ಹೇಳಿದ್ದೆ, ಅದು ಏನೆಲ್ಲ ಮಾಡಬೇಕು ಅಂತ ಹೊರಟಿದ್ದೀರಾ ಅಂತ. ಬಟ್ ಮಾತುಕತೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಆ ಸಮಯದಲ್ಲಿ ನಿಂತ ಎಲ್ಲ ಆ್ಯಕ್ಟರ್ಸ್, ರಾತ್ರಿ ಹಗಲು ಕೆಲಸ ಮಾಡಿರೋ ಎಲ್ಲ ಆ್ಯಕ್ಟರ್ಸು, ಮುದ್ದಾಗಿ ಕೆಲಸ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ, ಟೆಕ್ನಿಷಿಯನ್ಸು, ರತ್ನವೇಲು ಸರ್ ಮತ್ತೆ ನೆನಪಿಸ್ಕೊಳ್ಳೇಬೇಕು, ಭಾಳ ಪ್ರೀತಿಯಿಂದ ಕೆಲಸ ಮಾಡಿದ್ವಿ. ಹಾಗಾಗಿ ಅವಕಾಶ ಮಾಡಿಕೊಟ್ಟ ರಮೇಶ್ ಸರ್ಗೆ ಹೃದಯ ತುಂಬಿದ ಧನ್ಯವಾದಗಳು. ಹಾಗೆ ಎಲ್ಲರೂ ಕೇಳ್ತಿದ್ರು ಯಾರು ಹೀರೋ, ಯಾರು ಹೀರೋಯಿನ್ನು, ತುಂಬ ದೊಡ್ಡ ಆ್ಯಕ್ಟರ್ಸ್ ಯಾರಿದ್ದಾರೆ, ಯಾವ ಭರವಸೆ ಮೇಲೆ ಮಾಡ್ತಿದ್ದೀರಾ, ಆಮೇಲೆ ಹೆಸರು ಬೇರೆ ಸೈನೈಡ್, ಏನು ಈ ಕನ್ನಡದ ಆಡಿಯನ್ಸ್ಗೆ ರೀಚ್ ಆಗುತ್ತೋ ಇಲ್ಲೋ ಅಂತ ತುಂಬ ಯೋಚನೆ ನನಗೆ. ಸರಿಯೇ, ತುಂಬ ಏನೋ ಕಷ್ಟಪಟ್ಟು ನನ್ನ ಯಜಮಾನ್ರು ಮಾಡ್ತಾಯಿದ್ದಾರೆ, ಮಾಡಲಿ ಅಂತ ಹೇಳಿ ಹಾಗೆ ಸುಮ್ಮನೆ ಇದ್ದು ಹೋಗಿದ್ದೆ. ಅದು ತುಂಬ ಚೆನ್ನಾಗಾಯಿತು. ಥ್ಯಾಂಕ್ಸ್ ಟು ಆಲ್ ದ ಆಡಿಯನ್ಸ್ ಆ್ಯಂಡ್ ಫಾರ್ ಆಲ್ ದ ಸಪೋರ್ಟ್ ಗಿವನ್ ಬೈ ಮೀಡಿಯಾ ಪೀಪಲ್. ಆಮೇಲೆ ಅವ್ರ ಫ್ರೆಂಡ್ಸ್ ತುಂಬ ದೊಡ್ಡ ಪಾತ್ರನೇ ಅವ್ರ ಲೈಫಲ್ಲಿ, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೇನ್ ಅದೇ, ಆ್ಯಸ್ ಪ್ರೊಡ್ಯೂಸರ್ ಅವರು ಕೊಟ್ಟಿರೋ ಬಿರುದದ ಅಷ್ಟೇ, ಅವ್ರಿಗೇನು ನಾನು ನಿಲ್ಲಬೇಕೋ ಅಷ್ಟು ನಿಂತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಸೈನೈಡ್ ಅಫ್ಕೋರ್ಸ್ ನಾನು ಮೊದಲನೇದಾಗಿ ಯಾವುದೇ ಸಿನಿಮಾ ಮಾಡಿದ್ರೆ ಅದು ಪ್ರಮೋಷನ್ ಆಗಿರಲಿ ಅಥವಾ ಏನಾದ್ರು ಪ್ರೆಸ್ ಮೀಟ್ ಆಗಿರಲಿ ಯಾವುದನ್ನು ತಪ್ಪಿಸ್ಕೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ನನಗೆ ಅನ್ನ ಕೊಟ್ಟವರು ಪ್ರೊಡ್ಯೂಸರ್ಗಳಾದರೆ, ನನಗೆ ವಿದ್ಯೆ ಕೊಟ್ಟವರು ಡೈರೆಕ್ಟರ್ಗಳು. ಸೊ ಅದೊಂದು ಸಂಕಲ್ಪ ಇಟ್ಕೊಂಡು ನಾನು ಯಾವುದೇ ಸಿನಿಮಾ ಆದರೂ ಕೂಡ ಬರ್ತೀನಿ. 20 ವರ್ಷ ಆದಮೇಲೂ ತಿರ್ಗಾ ಬಂದಿದ್ದೀರಲ್ಲ ಅಂದರೆ ಎಸ್ ಬಂದಿದ್ದೀನಿ. ಯಾಕೆಂದರೆ ಆವಾಗಲೂ ಕೂಡ ಈ ಸಿನಿಮಾ ದೊಡ್ಡ ಹೆಸರು ಮಾಡಿತ್ತು. ದೊಡ್ಡದಾಗಿ ಒಂದು ರೀತಿ ತುಂಬ ಜನಕ್ಕೆ ಇದು ಹೊಸ ಥರದ ಸಿನಿಮಾ ಅಂತ ಅನ್ನಿಸ್ತು. ಭಾಳ ಹೊಸ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆಲ್ಲವೂ ಕಾರಣ ಮೊದಲನೇದಾಗಿ ರಮೇಶ್ ಅವ್ರನ್ನ ಹೇಳ್ತೀನಿ. ರಮೇಶ್ ಇದ್ರ ಹಿಂದೆ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು. ಅಂದರೆ ಅವ್ರು ನನಗೆ ಕತೆ ಬಂದು ಹೇಳಿದಾಗ ಅದ ಬರೀ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಬಂದಿದ್ದಲ್ಲ, ಒಂದು 4-5 ಸ್ಕ್ರಿಪ್ಟ್ಗಳನ್ನು ಇಟ್ಕೊಂಡು ನನಗೆ ಈ ಥರದ ಒಂದು ಪಾತ್ರನ ಹೇಳಿದ್ರು. ಏನಾಗುತ್ತೆ ಅಂತಂದರೆ ಇದೊಂಥರ ಬಯೋಪಿಕ್ ಥರನೂ ಹೌದು. ಅಂದರೆ ಆ ಕ್ಯಾರೆಕ್ಟರ್ಗಳು ಇವತ್ತಿಗೂ ಬದುಕಿದ್ದಾರೆ, ಅವತ್ತು ಬದುಕಿದ್ರು. ಅವರನ್ನು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅದು ನಾನೇ ಅಂತ ಅನ್ನೋಕ್ಕೆ ಮುಂಚೆ, ಯಾಕಂದರೆ ಅವರು ಸಿನಿಮಾ ನೋಡುವಾಗ ಅವರು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ತಾರೆ, ಇದು ಸರಿ ಇದೆಯಾ ಇದು, ಅಥವಾ ಅಂಥ ಪಾತ್ರಗಳ ಹತ್ರದಿಂದ ನೋಡಿದವರು ಕೂಡ ವಿಮರ್ಶೆ ಮಾಡ್ತಾ ಹೋಗ್ತಾರೆ, ಇವ್ರು ಸರಿಯಾಗಿ ಮಾಡಿದಾರಾ, ಇದಾಗಿದೆಯಾ ಅದಾಗಿದೆಯಾ. ನನಗೆ ಆಕೆ ಮೃದುಲ ಕ್ಯಾರೆಕ್ಟರ್ ಅಲ್ವಾ ರಮೇಶ್, ಮೃದುಲ ಕ್ಯಾರೆಕ್ಟರು, ಅವರನ್ನು ಭೇಟಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಆದರೆ ರಮೇಶನು ತುಂಬ ಟ್ರೈ ಮಾಡಿದ್ರು ಅವರನ್ನು ಭೇಟಿ ಮಾಡಿಸೋಕ್ಕೆ ನನಗೆ, ಆದರೆ ಅವರ ಭೇಟಿ ಆಗಲಿಲ್ಲ ನನಗೆ. ಆದರೆ ರಂಗನಾಥ್ ಅವರು ನನ್ನ ಯಜಮಾನ ಕ್ಯಾರೆಕ್ಟರ್ ಮಾಡಿದವರು, ಅವರು ಇಡೀ ಸಿನಿಮಾ ಶೂಟಿಂಗಲ್ಲೂ ನಮ್ಮ ಜೊತೆ ಇದ್ದರು.
ಅವರು ನನಗೆ ಆದಷ್ಟು ಒಂದೊಂದು ಚೂರು ಹೇಳ್ತಾ ಇದ್ರು. ಶಿಂಗು ನೆನಪು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗೆ ನಿಮ್ಮ ವೈಫ್ ಹೆಂಗೆ ಮಾತಾಡ್ತಿದ್ರು, ಹಿಂಗೆ ಮಾಡ್ತಾ ಅದನ್ನು ಸ್ವಲ್ಪ ಕೇಳ್ತಾ ಇದ್ದೆ ನನಗೆ ಹೆಚ್ಚು ಅವ್ರ ಹತ್ರ. ಅವ್ರು ಹೀಗೆಲ್ಲ ಹೇಳ್ತಿದ್ರು. ಅದು ತುಂಬ ನನಗೆ ತುಂಬ ಪ್ಲಸ್ ಆಯಿತು. ನನಗೆ ಅವ್ರು ಹೇಳ್ತಾ ಇದ್ದಿದ್ದು ಹೀಗೆ ರಿಯಾಕ್ಟ್ ಮಾಡಿದ್ರು, ಹಾಗೆ ರಿಯಾಕ್ಟ್ ಮಾಡಿದ್ರು, ಹಂಗಾಯಿತು, ಅದು ಹಿಂಗಾಯಿತು ಅಂತ ಅವರು ಒಂಥರ ನಿಜ ಜೀವನದಲ್ಲಿ ಅನುಭವಿಸಿದ್ರಿಂದ ಮತ್ತು ಅವರ ಹೆಂಡತಿ ಅವ್ರು ಹೇಗೆ ಅದನ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅದು ನಂಗೆ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಆಮೇಲೆ ಎಲ್ಲರೂ ಉಷಾ ಭಂಡಾರಿಯಿಂದ ಹಿಡಿದು ಮಾಳವಿಕಾ ಅವಿನಾಶ್ ರವರು, ರಂಗಾಯಣ ರಘುರವರು, ಅಲ್ಲಿ ಮುನಿ, ನಮ್ಮ ಯಶಸ್ಸು, ಮತ್ತು 3-4 ಜನ, ಸಂದೀಪು, ತುಂಬ ಜನ ಹುಡುಗರು ಎಲ್ಲರೂ ಒಂಥರ ಇಟ್ ವಾಸ್ ಲೈಕ್ ಒಂದು ಇನ್ಸ್ಟಿಟ್ಯೂಟಲ್ಲಿ ಇದ್ದಂಗೆ ಇತ್ತು ನಾವೆಲ್ಲ ಶೂಟಿಂಗ್ ಮಾಡಿದ್ದು. ಯಾಕೆಂದರೆ ರತ್ನವೇಲು ಈಸ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಇನ್ ಸೌತ್ ಇಂಡಿಯಾ. ಅವರ ಕ್ಯಾಮ್ರಾ ವರ್ಕಲ್ಲಿ ಮತ್ತು ಅವರು ಇನ್ವಾಲ್ವ್ ಆಗ್ತಾ ಇದ್ದಿದ್ದು ಕಥೆಯಲ್ಲಿ, ಮತ್ತು ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ದಿದ್ದು. ಅವರು ಕೂಡ ರಮೇಶ್ನಷ್ಟೇ ಎಷ್ಟು ಶ್ರಮ ತಗೊಂಡಿದ್ರು, ಅವರು ಕೂಡ ಅಷ್ಟೇ ಶ್ರಮದಲ್ಲಿ ಕೂಡ ಅವರು ಇನ್ವಾಲ್ವ್ ಆಗ್ತಾ ಇದ್ದಿದ್ದು. ಅದಕ್ಕಿಂತ ಆ ಚಿತ್ರಕ್ಕೆ ಸ್ಪೀಡ್ ಕೊಟ್ಟಿದ್ದು ಎಡಿಟರ್ ಅಂಥೋಣಿ ಕೂಡ ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಡಿಟರು ಅವರು. ಮತ್ತು ತುಂಬ ಜನ ಅದಕ್ಕೆ ಸಪೋರ್ಟ್ ಆಗಿದ್ದು. ಅಫ್ಕೋರ್ಸ್ ಪ್ರೊಡ್ಯೂಸರ್ಗೆ ಹೇಳಿಲ್ಲ ಅಂತಂದರೆ ಸಿನಿಮಾ ಆಗ್ತಾನೆ ಇರಲಿಲ್ಲ. ಮುರಳೀಧರ್ ಹಾಲಪ್ಪ, ನನಗೆ ರಾಕಿ ಬ್ರದರ್ ಅವರು ಮತ್ತು ಕೆಂಚಪ್ ಗೌಡ್ರು ಒಂದು ರೀತಿ ದೊಡ್ಡ ಶಕ್ತಿಯಾಗಿ ಹಿಂದೆ ನಿಂತರು. ಪ್ರೊಡ್ಯೂಸರ್ ಆಗಿ ಅವರು ಹಣವನ್ನು ಕೊಡೋದಷ್ಟೇ ಅಲ್ಲದೆ ಜೊತೆಗೆ ಅದನ್ನು ಸಿನಿಮಾನ ಎಲ್ಲಿಗೆ ತಲುಪಿಸ್ಬೇಕು, ಎಲ್ಲಿಗೆ ಯಾರಿಗೆ ಮುಟ್ಟಿಸ್ಬೇಕು, ಹೇಗೆ ಮಾಡಬೇಕು, ಹೇಗೆ ರಿಲೀಸ್ ಮಾಡಬೇಕು ಅನ್ನೋದ್ರ ಮಟ್ಟಿಗೆ ತುಂಬ ಶ್ರಮ ಪಟ್ಟವರು ಅವರು ಕೂಡ ರಮೇಶ್ ಜೊತೆ ಸೇರಿ. ಅದ್ರ ಜೊತೆಗೆ ಇಂದು ರಮೇಶ್ ಶ್ರೀಮತಿ ಅಷ್ಟೇ ಅಲ್ಲ, ಆ್ಯಕ್ಚುಲಿ ಅವನ ಹಿಂದೆ ಇರೋ ನಿಜವಾದ ಒಂದು ಹೆಣ್ಣಿನ ಶಕ್ತಿ ಅನ್ಬೋದು. ಅದೆಲ್ಲವೂ ಸೇರಿ ಈ ಸಿನಿಮಾ ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಆಯಿತು ಅಂತ ನಾನು ಭಾವಿಸ್ತೀನಿ. ಎಲ್ಲರ ಶ್ರಮವೂ ಇದೆ ಇದರಲ್ಲಿ. ಸಿದ್ದರಾಮಯ್ಯವರು ನಿನ್ನೆ ಅವರು ಇದನ್ನು ನೋಡುವಾಗ ಏನಾಯಿತು ಅಂತಂದರೆ, ರಮೇಶ್ ನನಗೆ ಅದನ್ನೆಲ್ಲ ಹೇಳಿರಲಿಲ್ಲ. ಅಮ್ಮ ನೀ ಬರಬೇಕು ನಾನು ಎಲ್ಲೋ ಒಂದು ಮೀಟಿಂಗ್ ಮುಗಿಸು ಅಣ್ಣ ಸತ್ಯ ಹೇಳಬೇಕು. ಸಿದ್ದರಾಮಣ್ಣ ಅಂತಲೇ ನಾನು ಕರೆಯೋದು, ಅವ್ರನ್ನೂ ನಾನು ಅಣ್ಣ ಅಂತಲೇ ಕರೆಯೋದು. ಯಾಕಂದರೆ ಅದೇ ರೀತಿ ಅವರು ನಡ್ಕೊಂಡಿರೋದು. ಯಾಕಂದರೆ ಚೀಫ್ ಮಿನಿಸ್ಟರ್ ಆದಾಗ ನಾನು ಮೊದಲನೇ ಬಾರಿ ಅಂದರೆ ಈ ಲಾಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ MLC ಆಗಿ. ಹರೀಶ್ ಅಣ್ಣನು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದವರು. ಸೊ ದೇ ಟ್ರೀಟ್ ಮಿ ಆಸ್ ಮೈ ಫ್ಯಾಮಿಲಿ ಮೆಂಬರ್. ಸೊ ಏನಕ್ಕೆ ಬರಬೇಕು, ಏನಕ್ಕೆ ನಾನು ಯಾಕೆ ಶಕ್ತಿ ಸೋದಕ್ಕೆ ಬರಬೇಕು, ಇಲ್ಲ ನೀನು ಬರಬೇಕಮ್ಮ ಅಂತ. ಇವನು ಎಂಥ ಬುದ್ಧಿವಂತ ಅಂದರೆ ರಮೇಶ, ಅವ್ನು ಮಾಡಿದ್ರಷ್ಟೇ ಅಲ್ಲದೆ ವಾಸಣ್ಣ ಜೊತೆಗೆ ಅವ್ರ PA ಕೈಲೆಲ್ಲ ಫೋನ್ ಮಾಡಿಸ್ಬಿಟ್ಟ. ಅವ್ರು ಅಮ್ಮ ನೀವು ಬರಬೇಕಮ್ಮ, ಪ್ರಭಾಕರ್ ಬರಬೇಕಮ್ಮ ಏನು ಇಷ್ಟೊಂದು ಅರ್ಜೆಂಟ್, ಮೊದಲೇ ನಾವು ಅಪೋಸಿಷನ್ ಪಾರ್ಟಿ, ಏನಕ್ಕೆ CMನ ನೋಡಕ್ಕೆ ಬರಬೇಕು, ಏನು ಇವನು ಕರೀತಾವನಲ್ಲ ಯಾಕೆ ಅಂತ, ಏನೋ ಅಂತ. ಸರಿ ಶಕ್ತಿ ಸೌಧಕ್ಕೆ ಹೋದರೆ ಆವಾಗ ಗೊತ್ತಾಗಿದೆ ಇವನು ಬೆಳಗಿಂದ ತಿರುಗಾಡೋನೇ ಅಂತ ತೋರ್ಸೋಕ್ಕೆ CMನ ಹತ್ರ. ನನ್ನ ಟೈಮಿಲ್ಲ ಅವಾಗ ಆಯೋ ಅಂತ ಅಂದವಳವರು. ಅದನ್ನೆಲ್ಲ ಹೇಳಿಲ್ಲ ಕಳ್ಳ ಇವನು ನನಗೆ. ಇದನ್ನು ಅಲ್ಲಿ ಹೋದ್ಮೇಲೆ ಹೇಳ್ದ, ಇದನ್ನು CM ಅವ್ರ ಹತ್ರ ತೋರಿಸ್ಬೇಕಮ್ಮ, ತೋರಿಸು, ಅದಕ್ಕೆ ನಾನು ಯಾಕೋ, ಇಲ್ಲ ಕಣಮ್ಮ ನೀನು ಬರಬೇಕು. ಸರಿ, ಆಮೇಲೆ ಗೊತ್ತಾಯಿತು ಇವ್ನು ಬೈಸ್ಕೊಂಡಿರೋದು ಹೇಳಿಲ್ಲ. ಸರಿ, ನಾವು ಅವ್ರ ಇದರಲ್ಲಿ ಕಚೇರಿ ಒಳಗೆ ಮೀಟಿಂಗ್ ಹಾಲಲ್ಲಿ ಎಂಟ್ರ್ ಆಗಿದ ತಕ್ಷಣ ನಿನಗೆ ಹೇಳಿದ್ದಲ್ಲ ಬರಬೇಡ, ನಾನು ಹಿಂದೆ ನಾನು ನೋಡಲ್ಲ ಅಂತ, ಹಿಂದೆ ನಾನು ಬರ್ತಾ ಇದ್ದೀನಲ್ಲ, ಏನಮ್ಮ BJP ಅಂದರು. ಏನಿಲ್ಲ ಅಣ್ಣ, ಸ್ವಲ್ಪ ಜಗಳಾಡೋಣ ಅಂತ ಬಂದಿದ್ದೀನಿ ಅಂದ್ಕೊಂಡು ಸುಮ್ಮನೆ ಎಂಟ್ರಾದೆ. ಆಮೇಲೆ ಏನಿಲ್ಲ ಅಣ್ಣ, ನಾನು ಬಂದಿರೋದು ಪಕ್ಷದ ವಿಚಾರಕ್ಕಲ್ಲ ಅಥವಾ ರಾಜಕೀಯ ಮಾತನಾಡೋದಕ್ಕಲ್ಲ, ಇದು ಸೈನೈಡ್ಗೂ ನಿನಗೂ ಏನು ಸಂಬಂಧ? ಸೈನೈಡ್ಗೂ ನನಗೂ ಸಂಬಂಧ ಇಲ್ಲಣ್ಣ, ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು. ಸರಿ ಆಯಿತು ಅಂದ್ಬಿಟ್ಟು ಪಾಪ ನೋಡಿ ತುಂಬ ಒಳ್ಳೆ ಮಾತನಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ದೀನಿ, ಪಿಕ್ಚರ್ ನೋಡ್ತೀನಿ ಅಂತ ಹೇಳಿದ್ರು. ಅದೊಂದು ದೊಡ್ಡ ಸಪೋರ್ಟ್ ಅನಿಸುತ್ತೆ. ಯಾವುದೋ ಒಂದು ರಾಜಕೀಯದಲ್ಲಿ ಅಷ್ಟು ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ ಒಂದು ಸಿನಿಮಾ ನೋಡಲಿಕ್ಕೆ ಸಮಯ ಕೊಡ್ತೀನಿ ಅನ್ನೋದು ಕೂಡ ತುಂಬ ಇದು. ನಾನು ಅದನ್ನೇ ಹೇಳಿದೆ, ನೋಡಪ್ಪ ಪಕ್ಷಾತೀತವಾಗಿ ಎಲ್ಲರನ್ನೂ ಕರಿಯಪ್ಪ, ಪಿಕ್ಚರ್ ಅಂದರೆ ಪಿಕ್ಚರ್, ಅದಕ್ಕೆ ಪಕ್ಷ ಇಲ್ಲ, ರಾಜಕೀಯ ಇಲ್ಲ ಅಂತ ಹೇಳಿದೆ. ಬಟ್ ಈಗ ಸಾಂದರ್ಭಿಕವಾಗಿ ಹೇಗಾಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಏನು ಮಾಡಿದ್ದೀವಿ, ಒಂದು ದೊಡ್ಡ ಶಕ್ತಿಯನ್ನು ತೋರಿಸಿದ್ದೀವಿ. ಅದು ನಿಜವಾಗ್ಲೂ ಇಡೀ ಭಾರತೀಯರಿಗೆ ಹೆಮ್ಮೆ ಪಡುವಂಥ ದಿನ ಇವತ್ತು. ಯಾಕೆಂತಂದರೆ ಇವತ್ತು ದಿನ ನಾವು ಎಲ್ಲರಿಗೂ ಅಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಯೋಧನಿಗೂ ದೊಡ್ಡ ಸಲ್ಯೂಟ್ ಮಾಡುವಂಥ ದಿನ ಇವತ್ತು. ಅಂತಹ ದಿನದಲ್ಲಿ
ಮತ್ತೊಮ್ಮೆ ಈ ಭಯೋತ್ಪಾದನೆ, ಆ ಟೆರರಿಸಮು ಹೇಗೆ ನಶಿಸಿ ಹೋಗಬೇಕು, ಹೇಗೆ ಅದು ಅಳಿಸಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿರೋದು ಎಷ್ಟೊಂದು ಪ್ರಸ್ತುತ ಅಂತ ಈಗ ಅನ್ನಿಸ್ತಿದೆ ರಮೇಶ. ನಿಜವಾಗ್ಲೂ ಒಂದು ರೀತಿ ಈ ಸಿನಿಮಾ ಈಗಲೂ ನೋಡಿದ್ರು ಅದೊಂದು ಇವಾಗ ಹಳೆ ಸಿನಿಮಾ ಅಂತ ಅನ್ಸಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂಥರ ಎವ್ರಿ ಟೈಮ್ ವಿ ಫೀಲ್ ದಟ್ ಇಟ್ ಇಸ್ ಫ್ರೆಶ್ ಸಿನಿಮಾ. ಒಂದು ಪ್ರತಿಸತಿ ನೋಡಿದಾಗಲೂ ಏನೋ ಒಂದು ಇದು ನೋಡಿದೆ ಅಂತ. ನನಗೆ ಭಾಳ ಅಭಿಮಾನದಿಂದ ಮಾತಾಡಿದ್ರು ಉಷಾ ಹರ್ ಸೆಲ್ಫ್ ಈಸ್ ಎ ಗುಡ್ ಆ್ಯಕ್ಟ್ರೆಸ್. ನಾನು ಯಾವಾಗಲೂ ಆಕೆಗೆ ತುಂಬ ಅಭಿಮಾನಿಸ್ತಿದ್ದೆ. ಆಕೆ ಗೊತ್ತದು, ಆಕೆ ಭಾಷೆಯನ್ನು, ಆಕೆಯನ್ನು ನಡ್ಕೊಳ್ಳೋ ರೀತಿಯನ್ನು. ಅಂದರೆ ಆಕೆ ತಾನೇ ಒಂದು ಆ್ಯಕ್ಟಿಂಗ್ ಸ್ಕೂಲು ಇದು ಎಲ್ಲವನ್ನೂ ನಡೆಸ್ತಾ ಇರುವಂಥ ಒಬ್ಬ ಪ್ರಾಧ್ಯಾಪಕಿ ಆಕೆ ಇನ್ನೊಬ್ಬರ ಕಲಾವಿದನ ಹೊಗಳೋದು ತುಂಬ ಥ್ಯಾಂಕ್ಸ್. ಆಸ್ ಎ ಟೀಚರ್ ಆಗಿ ಅವರ ಸ್ಟೂಡೆಂಟ್ ಆಗಿ ತುಂಬ ಥ್ಯಾಂಕ್ಸ್. ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಡಿಸ್ಕಷನ್ ಆಗಿದೆ. ಟೆರರಿಸ್ಟ್ ಮಧ್ಯದಲ್ಲಿ ಅವಾರ್ಡ್ ಇವ್ರಿಗೆ ಹೋಗುತ್ತಾ, ಅವಾರ್ಡ್ ಅವ್ರಿಗೆ ಹೋಗುತ್ತಾ ಅಂತಲ್ಲ. ನೋಡಿ ಇದನ್ನ ಈಗ ಹೇಳ್ತೀಯಲ್ಲ ಪಕ್ಕದಲ್ಲಿ ಕೂತ್ಕೊಂಡು, ನಮ್ಗೆ ಗೊತ್ತಿರಲಿಲ್ಲ ಅದು. ಬಟ್ ಎಲ್ಲರಿಗೂ ಮತ್ತೊಮ್ಮೆ ನಾವು ಕೇಳ್ಕೊಳ್ಳೋದೇನು ಅಂದರೆ, ಈ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾವನ್ನು ನಾವೆಲ್ಲರೂ ಮಾಧ್ಯಮದವರು, ನಾವೆಲ್ಲ ಸ್ನೇಹಿತರು ಆ ಸಿನಿಮಾವನ್ನು ಇನ್ನಷ್ಟು ಜನರಿಗೆ ತಲುಪಿಸುವಂಥ ಮಟ್ಟಿಗೆ, ಆ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸು ಕಾಣೋದ್ರ ಮಟ್ಟಿಗೆ, ಮತ್ತೆ ಟೆರರಿಸಮ್ ಅಳಿಸಿ ಹೋಗಬೇಕು, ಆ ಭಯೋತ್ಪಾದಕರು ನಾಶ ಆಗಬೇಕು. ಭಯೋತ್ಪಾದಕರ ಇರುವ ಮನಸ್ಸು ಅಂದರೆ ಶತ್ರು ನಾಶ ಆಗಂದ್ರೆ ಶತ್ರುತ್ವ ನಾಶ ಆಗಬೇಕು ಅಂತೇಳಿ ನಮ್ಮಲ್ಲಿ ಹಿಂದೂಗಳೇ, ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥ ಅಥವಾ ನಮ್ಮ ಸಂಸ್ಕಾರ ಅದು. ಅಂತಂದರೆ ವ್ಯಕ್ತಿ ನಾಶಕ್ಕಿಂತ ವ್ಯಕ್ತಿಯಲ್ಲಿರುವ ದ್ವೇಷ ನಾಶ ಆಗಬೇಕು, ಶತ್ರುತ್ವ ನಾಶ ಆಗಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಹೇಳ್ತಾ, ಈ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸಾಗಲಿ. ರಮೇಶ್, ಮತ್ತೊಮ್ಮೆ ಹಲವಾರು ಜನ ನಿಮಗೆ ಪತ್ರ ಬರೆಯುವಂಥದ್ದಾಗಲಿ, ಅಣ್ಣ ನೀವು ಮತ್ತೆ ಓದುವಂಥದ್ದಾಗಲಿ. ಇನ್ನೊಂದು 20 ವರ್ಷ ಆದ್ಮೇಲೆ ರಿಲೀಸ್ ಮತ್ತೆ ಆದರೂ ಆಗ್ಬೋದು. ಆ ಥರದ್ದು ಯಾರು ಗೊತ್ತು. ಆ ಥರದೊಂದು ಪ್ರೀಕ್ವೆಲ್ ಮಾಡ್ತಿದ್ದಾರೆ, ಅದು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಗೊತ್ತಿಲ್ಲ ಅವನೇನು ಬೇರೆ ಪ್ರೀಕ್ವೆಲ್ ನ ಹೆಂಗೆ ಇರಕ್ಕೆ ಸಾಧ್ಯ. ನಾನು ನಿಜವಾಗ್ಲೂ ಕೇಳಿದೆ, ಅದು ಪ್ರೀಕ್ವೆಲ್ ನಾನು ಇರಲ್ವಲ್ಲ, ಹಿಂಗೆ ನಾವು ಬೇರೆ ತರ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ. ಬೇರೆ ಕ್ಯಾರೆಕ್ಟರ್ ಮಾತಾಡಿದಪ್ಪ. ಹೌದು, ಅದೊಂದೇನು ಹೇಳಿದಾನೆ. ಅದೇ, ಥ್ಯಾಂಕ್ ಯು ಸೋ ಮಚ್ ರಮೇಶ್. ಮತ್ತೊಮ್ಮೆ ನಮ್ಮನ್ನ ನೆನಪಿಸ್ಕೊಂಡು ಕರೆದು ನಿಮ್ಮ ಸಿನಿಮಾ ಬಗ್ಗೆ ಮಾತನಾಡಕ್ಕೆ ಅಥವಾ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಹರೀಸಣ್ಣ ತುಂಬ ಥ್ಯಾಂಕ್ ಯು, ತುಂಬ ಬೇಗ ಬಂದರು, ಅದರಿಂದ ಥ್ಯಾಂಕ್ ಯು ಸೋ ಮಚ್. ಐನೇಡ್ಗೆ ಯಾರ್ಯಾರು ನೋಡಿದ್ರೆ ಗೊತ್ತಿಲ್ಲ, ಸುಮ್ಮನೆ ಕೈ ಎತ್ತಿ ಯಾರಾದ್ರು ನೋಡಿದರೆ. ಓಕೆ ಓಕೆ. ಈ ಸಿನಿಮಾಗೆ ಇನ್ನೂ ಒಂದು 10 ನಿಮಿಷ ಆ್ಯಡ್ ಮಾಡಿದ್ದೀವಿ. ಯಾಕಂದರೆ ತಮಿಳ್ಗೋಸ್ಕರ ನಾನು ಎಕ್ಸ್ಟ್ರಾ ಶೂಟ್ ಮಾಡಿದ್ದೆ, ಅದನ್ನು ಈಗ ಕನ್ನಡಕ್ಕೆ ತರ್ತಾ ಇದ್ದೀನಿ. ಇನ್ನೂ ಒಂದು, ನೀವು ಇವಾಗ ನೋಡಿದ್ರೆ ಇನ್ನೂ ಒಂದು 10-12 ನಿಮಿಷ ಎಕ್ಸ್ಟ್ರಾ. ಚೆನ್ನಾಗಿದೆ, ಅದು ಫಸ್ಟ್ ಕ್ಲಾಸ್ ಆಗಿದೆ. ಟಿ ಐ ಸ್ಟುಡಿಯೋರ್ನ ಇನ್ವೈಟ್ ಮಾಡಿದ್ದೆ, ಬಂದಿಲ್ಲ. ಅವ್ರು ಹೇಳಿದ್ರು ನಿನ್ನೆ ಶೂಟ್ ಮಾಡ್ದಂಗಿದೆ ಸರ್ ಈ ಫಿಲ್ಮ್. ಅಷ್ಟು ಚೆನ್ನಾಗಿ ಬಂದಿದೆ. ಡಿ ಐ ಆಗಿದೆ. ನೆಗೆಟಿವ್ ಇಂದ ಆ್ಯಕ್ಚುಲಿ ನಾನು ಡಿ ಐ ಮಾಡಿಸಿ ಫುಲ್ ರೆಡಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನನ್ನ ಸೌಂಡ್ ಇಂಜಿನಿಯರ್ ಎಲ್ಲಿ ಶಿವ, ನನ್ನ ಕ್ಲಾಸ್ಮೇಟು ಶಿವ ಅಂತ ಈ ಫಿಲ್ಮ್ಗೆ ಸೌಂಡ್ ಇಂಜಿನಿಯರ್. ಅವರು ಒನ್ ಆಫ್ ದ ಬೆಸ್ಟ್ ಸೌಂಡ್ ಇಂಜಿನಿಯರ್. ಅದಾದಮೇಲೆ ಸಂದೀಪ್ ಚೌಟ ಅವ್ರ ಮ್ಯೂಸಿಕ್ಕು, ಆ್ಯಂಟೋನಿ ಎಡಿಟಿಂಗು, ಅದೇ ಥರ ನಮ್ಮ ರತ್ನವೇಲು ಕ್ಯಾಮ್ರಾ, ಹೋಲ್ ಟೀಮ್. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬಂತು. ಈ ಮೇಡಮ್ ಹೇಳ್ದಂಗೆ ಮೃದುಲಾ ಬಂದು ನನ್ನ ಚಿಕ್ಕ ವಯಸ್ಸಿಂದನೂ ಫ್ರೆಂಡು ನನಗೆ. ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದವು ನಾನು. ರಂಗನಾಥು ನನ್ನ ಕ್ಲೋಸ್ ಫ್ರೆಂಡು. ಮೃದುಲಾ ಬಂದು ತುಂಬ ಸಾಫ್ಟು. ಅದಕ್ಕೆ ಅವರು ಬರಲೇ ಇಲ್ಲ ಮೀಟ್ ಮಾಡೋಕ್ಕೆ. ನಾನು ಎಷ್ಟೆಷ್ಟೋ ಹೇಳಿದೆ, ಬಂದು ಒಂದು ಸಲ ಭೇಟಿ ಮಾಡಮ್ಮ ಅಂತ. ನನಗೆ ಬೇಡ, ನಂಗೆ ಮಾತಾಡೋಕ್ಕೆ ಬರಲ್ಲ, ನನಗೆ ಏನು ಗೊತ್ತೇ, ಅವ್ರಿಗೆ ಮಾತಾಡೋದೇ ಇಲ್ಲ ಬಿಡಿ, ಅಷ್ಟು ಕಮ್ಮಿ ಮಾತಾಡೋದ ಅಮ್ಮ. ಅದು ಕತೆ ಅವ್ರಿಗೆ ಹೇಳಿದ್ದೆ. ಅದಾದಮೇಲೆ ನಾವೆಲ್ಲರಿಗೂ ಗೊತ್ತದು, ನಮ್ಮ ಹೆಂಗಸರುಗಳಿಗೆ ಅದು ತುಂಬ ಈಸಿಯಾಗಿ ಹೋಗುವಂಥ ವಿಷಯ. ಯಾಕಂದರೆ ನಾವು ಬೇಕಾದ್ರೆ ಒಂದು ಗ್ಲಾಸ್ ಯಾರ ಪಕ್ಕದ ಮನೆಯವರು ಸಕ್ಕರೆ ಕೇಳಿದ್ರೆ ಕೊಡ್ತೀವಿ, ಒಂದು ಇದರಲ್ಲಿ ಲೋಟದಲ್ಲಿ ಯಾವುದ್ರಲ್ಲಾದ್ರೂ ಕೊಡ್ತೀವಿ. ಬಟ್ ಅವ್ರು ಸಕ್ಕರೆ ಬಗ್ಗೆ ಯೋಚನೆ ಮಾಡಲ್ಲ, ಆ ಪಾತ್ರೆ ಬಗ್ಗೆ, ಆ ಗ್ಲಾಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಯಾಕಂದರೆ ಅದು ನಮ್ಮ ಅತ್ತೆ ನಮ್ಮ ಅಮ್ಮನ ಮನೆಯಿಂದ ತಂದಿದೆ, ಈ ಥರ ಅದು ಫೀಲಿಂಗು. ಆ್ಯಕ್ಚುಲಿ ಏನಂದರೆ ಅವತ್ತಿನ ದಿನ ಆಗಿದ್ದ ಇನ್ಸಿಡೆಂಟಲ್ಲಿ ಆ ಹೊಸ ಟೆರರಿಸ್ಟ್ಗಳು ಏನು ಬಂದವ್ರು ಏನು ಮಾಡ್ತಾರೆ, ಮನೇಲಿ ಇದ್ದಿದ್ದು ಗ್ಯಾಸ್ ಸ್ಟವ್ ಸಿಲಿಂಡ್ರ್ ತೊಗೊಂಡೊಟ್ಟೋಗ್ತಾರೆ. ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಅವರು, ಕೋಣನಕೋಟೆ ಮನೆಗೆ. ಅವತ್ತು ತೊಗೊಂಡೊಟ್ಟೋಗ್ತಾರೆ.
ಈ ಒಂದು 5,000 ಜನ ಸೇರಿರ್ತಾರೆ, ಕ್ಲೈಮ್ಯಾಕ್ಸ್ ಸೀನ್ ನಡೀತಾ ಇರುತ್ತೆ, ಬ್ಲಾಸ್ಟ್ಗಳೆಲ್ಲ ಆಗ್ತಿರುತ್ತೆ, ಎಲ್ಲರೂ ಮಾತಾಡ್ತಿರ್ತಾರೆ. ಇವ್ರನ್ನ ಕರೆದು ನಿಜನಾ ಒಳಗಡೆ ಇರೋರು ಎಲ್ಲ ಹೇಳ್ತಾರೆ, ನೀವೇನಾದರೂ ಮಾಡ್ಕೊಳ್ಳಿ, ನಂಗೆ ಸಿಲಿಂಡ್ರ್ ಮತ್ತು ಸ್ಟವ್ ಕೊಡಿಸ್ಬಿಡಿ, ನಂಗೆ ಸಾಕು ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ದೊಡ್ಡ ಚರ್ಚೆ ನನಗೂ ಕ್ಯಾಮ್ರಾಮನ್ಗೂ. ಯಾಕಂದರೆ ಕ್ಯಾಮ್ರಾಮನ್ ಹೇಳ್ತಾರೆ ಈ ಥರ ಸೀರಿಯಸ್ ಸೀನಲ್ಲಿ ಇದು ಬೇಡ ಅಂತ. ನಾನಂದೆ ಇವತ್ತು ಆ ಮೃದುಲನ್ ಕ್ಯಾರೆಕ್ಟರ್ಗೆ ಪೊಲೀಸರು ಆಕೆಗೆ ಪೊಲೀಸ್ ಸ್ಕೂಲಲ್ಲಿ ಟೀಚರ್ ಕೆಲಸ ಕೊಟ್ಟಿರ್ತಾರೆ. ಆಮೇಲೆ ಯಾರ ಕೈಗೂ ಅವ್ರು ಸಿಗದಿರೋ ಥರ ಮಾಡಿರ್ತಾರೆ ಪೊಲೀಸರು. ಇನ್ನೋಸೆಂಟು, ಅವರು ಹೊರಗಡೆ ಹೋದ್ರೆ ಎಲ್ಲಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರನ್ನ ಪೊಲೀಸ್ ಸ್ಕೂಲಲ್ಲಿ ಟೀಚರಾಗಿ ಇಟ್ಕೊಂಡು ಅವ್ರಿಗೆ ಅಂತ ಇದು ಮಾಡಿರ್ತಾರೆ. ಶಿ ಈಸ್ ಇನ್ನೋಸೆಂಟ್ ಅಂತ ಅದಕ್ಕೆ ಪ್ರೂವ್ ಆಗಿ. ಆಮೇಲೆ ಮುತ್ತತ್ತಿಲಿ ಯಾರೋ ಸಾಯ್ತಾರೆ 13 ಜನ. ಇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಇವ್ರು ಹೇಳ್ತಾರೆ, ಇವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ಇದು ಕಂಪ್ಲೀಟು ಈ ಫಿಲ್ಮಲ್ಲಿ ಶಿವರಾಸನೇನ ಸಿಕ್ಕಿದ ಮತ್ತು ಇವರು ಪೊಲೀಸರು ಅವನ್ನ ಹಿಡಿದ್ರು ಅನ್ನೋದಕ್ಕೆ ಒಬ್ಬರೇ ಇದಕ್ಕೆ ಕಾರಣ. ಅದು ಮೃದುಲಾ ಕ್ಯಾರೆಕ್ಟರ್. ಅದು ತಾರಾ ಅವರೇ ಮಾಡಿರೋದು. ಇದು ನೆನೆಸ್ಕೊಳ್ಳೋಕ್ಕೂ ಅಷ್ಟು ಇದಾಗುತ್ತದು. ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ಮೃದುಲನ್ನ. ಯಾಕಂದರೆ ಎವ್ರಿ ಕ್ರಿಸ್ಮಸ್ಗೆ ಅವ್ರ ಮನೆ ಮುಂದೆ ಕ್ರಿಕೆಟ್ ಆಡಿಕೊಂಡು ಕೇಕ್ ತಿನ್ಕೊಂಡು ಬಿರಿಯಾನಿ ತಿನ್ಕೊಂಡಿದ್ದವನು. ಅವ್ರ ಮದುವೆಯಲ್ಲಿ ಮೃದುಲಾ ಮತ್ತು ರಂಗನಾಥ್ ಮದುವೆಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ. ಆ ವಿಡಿಯೋ ರೆಕಾರ್ಡ್ ಆಗಿತ್ತು. ಅದು ನಾನು ಇಂಡಿಯನ್ ರಾ ಮತ್ತು CBI ಅವ್ರ ಕೈಗೆ ಹೋಯಿತು ಅದನ್ನು ಅಂದರು. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಚೆನ್ನೈಲಿ ಓದ್ತಾ ಇದ್ದೆ. ಮೋಸ್ಟ್ಲಿ ನಮ್ಮನ್ನೆಲ್ಲ ಕರೆಸ್ತಾರೆ ಅಂತ ಅಂದ್ಕೊಂಡ್ವಿ. ಆ ಥರ ಬರಲಿಲ್ಲ. ಅದು ಆ ಥರ ಒಂದೊಂದು ಇನ್ಸಿಡೆಂಟು ಪ್ರತಿಯೊಬ್ಬರು ಆ ಸುತ್ತ ನಡೆದಂಥ ಘಟನೆಯಲ್ಲಿ ಎಲ್ಲ ನನಗೆ ಹತ್ತಿರದಲ್ಲಿದ್ದವರು. ನನ್ನ ದೇವಯ್ಯ ಪಾರ್ಕಲ್ಲಿ ಸಾರಾಗೋವಿನ ಜೊತೆಯಲ್ಲಿ ಇದ್ದಾಗ ನಾನು ನಾಗು ಅಂತ ಇದ್ದರು, ಉಷ್ಣಾಗು ಅಂತ ಕರಿತೀವಿ. ಅವರು ನರಸಿಂಹಮೂರ್ತಿ ತಮ್ಮ, ನರಸಿಂಹಮೂರ್ತಿ ಇನ್ಸ್ಪೆಕ್ಟ್ರು. ಪ್ರತಿಯೊಬ್ಬರು ನನ್ನ ಸುತ್ತನೇ ಆದಂಥ ಕತೆ. ರಂಗನಾಥ್ ಮನೇಲಿದ್ದರು. ರಂಗನಾಥ್ ನನಗೆ ಒಂದು ತುಂಬ ವರ್ಷದ ಪರಿಚಯ. ಇದೆಲ್ಲ ನಡೆದಂಥ ಘಟನೆಗಳು ನನಗೆ ಹತ್ತಿರ ಆಯಿತು. ಆಮೇಲೆ ಕಾರ್ತಿಕೇಯನಾಗಲಿ, ನಮ್ಮ ಕೆಂಪಯ್ಯನವರು ಎಲ್ಲರೂ ಅವ್ರಿಗೆ ಹೊರಗಡೆದೆಲ್ಲ ಹೇಳ್ತಿದ್ರು. ನನಗೆ ಒಳಗಡೆ ನನಗೆ ಕೊಟ್ಟಿದ್ದು ಮೃದುಲಾ, ರಂಗನಾಥ್ ಮತ್ತು ಸುಸೀಂದ್ರನ್ ಅವರು LTT ಗ್ಯಾಂಗ್ನವರು. ನಾನು ಒಳಗಡೆ ಏನೇನು ನಡೀತು ಅಂತ ಹೇಳಿದ್ದಕ್ಕೆ ಈ ಸಿನಿಮಾ ಬರೋಕ್ಕೆ ಸಾಧ್ಯ ಆಯಿತು. ಈಗ ನಮ್ಮ ಸ್ನೇಹಿತರು, ತುಂಬ ಒಂದು 40 ವರ್ಷದ ಫ್ರೆಂಡು ಹ್ಯಾರಿಸ್ ಸರ್, ಈಗ ಒಂದು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ ರಾಜೀವ್ ಗಾಂಧಿ ಅವ್ರದ್ದು ಮತ್ತು ಇಂದಿರಾ ಗಾಂಧಿ ಅವ್ರದ್ದು ಪ್ರೀಕ್ವಲಲ್ಲಿ ತುಂಬ ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಯಾಕಂದರೆ 9 ಜನ ಟೆರರಿಸ್ಟು. ಯಾಕಂದರೆ ಎಲ್ಲ ಕಡೆ ನನ್ನನ್ನು ಕೇಳ್ತಾಯಿದ್ರು. ಏನು ಕೇಳ್ತಿದ್ರು ಅಂದರೆ, ಯಾವ ಫೆಸ್ಟಿವಲ್ಗೆ ಹೋಗಲಿ, ಯಾವ ಫಿಲ್ಮ್ ಆಗ್ತಾಯಿಲ್ಲ, ಪ್ರತಿಯೊಬ್ಬರು ಕೇಳ್ತಾ ಇದ್ದಿದ್ದು ಅವ್ರು ಹೆಂಗೆ ಕೊಲೆ ಮಾಡಿದ್ರು ರಾಜೀವ್ ಗಾಂಧಿ ಅವ್ರನ್ನ, ಹೆಂಗಾಯಿತು ಅಂತ ಯಾಕೆ ಹೇಳಲಿಲ್ಲ ಅಂದರು. ನಮ್ಗೆ ಅವಾಗ ಭಯ ಇತ್ತು, ನನಗೂ ಮಿಸ್ಸಸ್ಗೆ ಮತ್ತು ಎಲ್ಲರಿಗೂ. ಈ ಫಿಲ್ಮ್ ಬ್ಯಾನ್ ಆಗಿಬಿಡುತ್ತೆ ಏನೋ ಅಂತ ಹೇಳಿ ತುಂಬ ಇದರಲ್ಲೇ ಮಾಡಿದ್ದು. ಬಟ್ ಸೆನ್ಸಾರ್ಸಲ್ಲಿ U ಸರ್ಟಿಫಿಕೇಟ್ ಕೊಟ್ಟರು ನಮಗೆ. ಇಷ್ಟು ಸೆನ್ಸಿಟಿವ್ ಫಿಲ್ಮ್ಗೂ U ಸರ್ಟಿಫಿಕೇಟ್ ಕೊಡ್ತೀವಿ ಅಂತೇಳಿ ಸೆನ್ಸಾರ್ನವರೇ ಶೋ ಹಾಕಿದ್ರು ನಮ್ಮ ಫಿಲ್ಮ್ದು. ಎಲ್ಲರಿಗೂ ಅಷ್ಟು ಇಂಟೆನ್ಸ್ ಇದ್ದಂಥ ಒಂದು ಫಿಲ್ಮು. ಈಗ ಸಾಹೇಬರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಆತ್ಮೀಯರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ನನ್ನ ಆತ್ಮೀಯ ಸ್ನೇಹಿತ, ಬಾಲ್ಯ ಸ್ನೇಹಿತ ಅಂತಲೇ ಹೇಳ್ಬೋದು. ನಾವು ಯಾವಾಗಲೂ ಜೊತೆಗೆ ಭಾಳಷ್ಟು ಕಾಲ ಕಳೆದಿದ್ದೀವಿ. ರಮೇಶ್ ಭಾಳ ಒಂಥರ ರಿಸರ್ಚರ್ ಥರ. ಏನೋ ಒಂದು ಸಿಕ್ಕಿದ್ರೆ ಅದನ್ನು ಹುಡುಕಿ ಅದ್ರ ಹಿಂದೆ ಹೋಗಿ ಅಲ್ಲೇ ಬಿಡಲ್ಲ, ಅದನ್ನು ಮಾಡ್ತಾನೇ ಇರ್ತಾನೆ. ಅದೇ ಇವತ್ತು ಅದನ್ನೇ ಮಾಡ್ತಾ ಇರೋದು, ಅದನ್ನು ಬಿಟ್ಟಿಲ್ಲ. ಅವ್ರ ಶ್ರೀಮತಿ ಕೂಡ ಒಪ್ಕೊಳ್ತಾರೆ ನನ್ನ ಜೊತೆಯಲ್ಲಿ. ಭಾಳ ಮುಖ್ಯ ಅಂದರೆ ಸೈನೈಡ್ನ 20 ವರ್ಷ ಆದಮೇಲೆ ರೀಲಾಂಚು ಮತ್ತೆ ಮಾಡ್ತಾ ಇದ್ದಾರೆ ಅಂದ್ರೇ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಥಿಂಗ್. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಫಾರ್ ದಟ್. ಅಭಿನಂದನೆ ರಮೇಶ್ ನಿಮಗೆ. ಆ್ಯಂಡ್ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. 20 ವರ್ಷ ಆದಮೇಲೆ ಮತ್ತೆ ರೀಲಾಂಚ್ ಮಾಡೋಕ್ಕೆ ಧೈರ್ಯ ಬರಬೇಕಲ್ಲ. ಹೊಸ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಕನ್ನಡದಲ್ಲಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಅದರಲ್ಲೂ ವಿಶೇಷವಾಗಿ ಕನ್ನಡ ಸಿನಿಮಾ ಚೆನ್ನಾಗಿ ಬರಬೇಕು. ನನ್ನ ಪಕ್ಕದಲ್ಲಿ ಕೂತಿರೋವಂಥ ನನ್ನ ಸಹೋದರಿ ಅವ್ರು ಇಲ್ಲೂ ಆ್ಯಕ್ಟಿಂಗ್ ಮಾಡಿದ್ರು. ಈಗ ಆ ಸಿದ್ದರಾಮಯ್ಯನ ಸೀನೆಲ್ಲ ಸ್ವಲ್ಪ ಹೇಳಿದ ಆ್ಯಕ್ಟಿಂಗೇ ಇತ್ತಲ್ವ ಅದು. ಅಂದರೆ ದಿನನಿತ್ಯ ನಿಮಿಷದಲ್ಲೂ ಅಭಿನಯ ಇದೆ ಅವರಲ್ಲಿ. ಅವ್ರದ್ದು ಎಲ್ಲ ಕ್ಯಾರೆಕ್ಟ್ರು ನೋಡಿದ್ದೀವಿ ನಾವು, ಸುಮಾರು ಎಲ್ಲ. ಅವ್ರ ರಿಯಲ್ ಕ್ಯಾರೆಕ್ಟರ್ನು ನೋಡಿದ್ದೀನಿ ನಾನು. ಸೊ ಶಿ ಈಸ್ ಅ ಗುಡ್ ಆ್ಯಕ್ಟ್ರೆಸ್ ಆ್ಯಂಡ್ ನೋ ಡೌಟ್. ಇವರೆಲ್ಲ ಅಂದರೆ ಆವತ್ತು ಆ ಫಿಲಿಮ್ಗೆ ಇವರೆಲ್ಲ ಬಂದು ಮಾಡಿರೋ ಅಂಥದ್ದು ನಿಜವಾಗ್ಲೂ ಸೆಲೆಕ್ಷನ್ ವಾಸ್ ಸೂಪರ್. ರಮೇಶ್, ಸಬ್ಜೆಕ್ಟ್ ಆಲ್ಸೋ ವಾಸ್ ವೆರಿ ಗುಡ್. ಎಕ್ಸಲೆಂಟ್ ಸಬ್ಜೆಕ್ಟನ್ನು ತೊಗೊಂಡು ಪಿಕ್ಚರ್ ಮಾಡಿದ್ದೀರಾ.
ನಿಜ ತಾರಕ ಹೇಳ್ದಾಗೆ ಇವತ್ತು ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಏನು ನಮ್ಮ ಭಾರತ ಮಾಡ್ತಾ ಇದೆ, ಭಾಳ ಅಭಿಮಾನದಿಂದ ನಾವೆಲ್ಲರೂ ಭಾರತೀಯರಾಗಿ ಅದನ್ನು ಹೆಮ್ಮೆ ಪಡುವಂಥದ್ದು ಆಗಬೇಕು ನಿಜ ಹೇಳಿದ್ರೆ. ಯಾಕಂದರೆ ಈ ದೇಶ ಯಾವತ್ತೂ ಕೂಡ ಯಾವುದೇ ಭಯೋತ್ಪಾದಕನೆಯನ್ನು ಬಿಟ್ಟಿಲ್ಲ, ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶ ಇಡೀ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಯಾಕಂದರೆ ನಾವೆಲ್ಲ ಶಾಂತಿ ಪ್ರಿಯರು, ನಮ್ಮ ದೇಶವಾಸಿಗಳು ಭಾರತೀಯರು ನಾವೆಲ್ಲ ಶಾಂತಿ ಪ್ರಿಯರು, ಪ್ರೀತಿಯಿಂದ ಹಂಚ್ಕೊಂಡು ಬದುಕುವಂಥ ಜನ. ನಮ್ಮನ್ನು ಭಯಪಡಿಸಿ ಭಯವನ್ನು ಉತ್ಪಾದನೆ ಮಾಡುವಂಥವ್ರನ್ನ ಖಂಡಿತವಾಗಿ ನಮ್ಮ ದೇಶ ಬಿಡಲೇಬಾರ್ದು ಯಾವುದೇ ಕಾರಣಕ್ಕೆ. ಅದೇ ಆವತ್ತು ಈ ಪಿಕ್ಚರಲ್ಲಿ ಕೂಡ ರಾಜೀವ್ ಗಾಂಧಿ ಅವರು ಮಾಡಿರುವಂಥದ್ದು ಅದನ್ನೇ ಕೂಡ. ಸೊ ಇದೆಲ್ಲ ಅಂದರೆ ಇದರಲ್ಲಿ ರಾಜಕೀಯ ಏನೂ ಇಲ್ಲ. ಇದು ಇವತ್ತು ಯಾರು ಮಾಡ್ತಾರೆ ಅವ್ರಿಗೆ ನಮ್ಮ ಸಪೋರ್ಟು, ಆವತ್ತು ಯಾರು ಮಾಡಿದ್ದಾರೆ ಅವ್ರಿಗೂ ನಮ್ಮ ಸಪೋರ್ಟು. ಸೊ ಇದು ದೇಶಕ್ಕೋಸ್ಕರ ಇಂಥ ಸಬ್ಜೆಕ್ಟ್ ಬಹುಶಃ ಇನ್ನೂ ಜಾಸ್ತಿ ಬರಬೇಕು ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ. ಯಾಕೆಂದರೆ ಇವೆಲ್ಲ ಚರಿತ್ರೆ, ಇದು ಮರ್ತೋಗ್ತೀವಿ ನಾವು, ನಮ್ಮ ಮೆಮೊರಿ ಪವರ್ ಭಾಳ ಕಡಿಮೆ. ಸೊ ಇದನ್ನು ಅಟ್ಲೀಸ್ಟ್ ಇಫ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ದೆನ್ ವಿ ನೀಡ್ ಗುಡ್ ಮೂವೀಸ್ ಲೈಕ್ ದಿಸ್ ವಿಚ್ ಕ್ಯಾನ್ ಟಾಕ್ ಅಬೌಟ್ ಹಿಸ್ಟ್ರಿ. ಇದು ಮುಂದಿನ ಜನ್ರೇಷನ್ಗೆ ನಾವು ಕೊಡುವಂಥದ್ದಾಗಬೇಕು. ರಮೇಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮುಂದುವರಿಸಿ. ಸ್ನೇಹ ಪ್ರೀತಿ ಇದನ್ನೆಲ್ಲ ಉಳಿಸ್ಕೊಂಡು ನೀವು ಮಾಡ್ತಾ ಇದ್ದೀರಿ. ಖಂಡಿತವಾಗಿ ನಾನು ಜಾಸ್ತಿ ಮಾತಾಡಲ್ಲ, ಲೇಟಾಗಿ ಬಂದಿದ್ದೀನಿ ಅಂತ ಅದನ್ನು ಬೇರೆ ಭಾಳ ವಿಶೇಷವಾಗಿ ತಾರಕ ಬೇರೆ ಹೇಳಿದ್ರು. ಹಾಗಾಗಿ ನಾನು ಶಾರ್ಟಾಗಿ ಮುಗಿಸ್ಬಿಡ್ತೀನಿ. ಯಾಕಂದರೆ ನನ್ನ ಮೈಕ್ ನನ್ನ ಕೈಲಿ ಕೊಟ್ಟ ಮೇಲೆ ಗೊತ್ತು ಅವ್ರಿಗೆ, ನಮಗೆ ಗೊತ್ತಿರೋದು ಇದು ಒಂದೇ ಕೆಲಸ, ಅವ್ರ ಥರ ಬೇರೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಒಳ್ಳೆಯದನ್ನು ಬಯಸ್ತಾ ಕನ್ನಡ ಚಲನಚಿತ್ರಕ್ಕೆ ಒಳ್ಳೆಯದಾಗಲಿ. ಇವೆಲ್ಲ ಒಂದು ರೆವಲ್ಯೂಷನರಿ ಮೂವೀಸು, ಈ ಥರ ಇನ್ನೂ ಒಳ್ಳೆ ಚಿತ್ರಗಳು ಬರಲಿ ಕನ್ನಡದಲ್ಲಿ ಅಂತ ಹೇಳ್ತಾ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.